ಸೊ ಇಲ್ಲಿ ಈ ಸಾರ್ವಜನಿಕ ಆಡಳಿತದಲ್ಲಿ ಸ್ಪ್ಯಾನ್ ಆಫ್ ಕಂಟ್ರೋಲ್ ಆನ್ ಲೀನ್ ಆ್ಯಂಡ್ ಸ್ಟಾಫ್ ಏನು ಸರಣಿ ನಿಯಂತ್ರಣ ವ್ಯಾಪ್ತಿ ಮತ್ತು ಸರಣಿ ಸಿಬ್ಬಂದಿ. ಸೊ ಇದರಲ್ಲಿ ಇದರ ಉದ್ದೇಶ ಗುರಿಗಳನ್ನು ಸ್ಪಷ್ಟವಾಗಿ ಹೇಳಬೇಕು ಅಂದರೆ ವಿದ್ಯಾರ್ಥಿಗಳೇ, ಸಾರ್ವಜನಿಕ ಆಡಳಿತದಲ್ಲಿ ಹೈರಾರ್ಕಿ ಸಿಸ್ಟಮ್ನಲ್ಲಿ ಪ್ರತಿಯೊಂದು ಇಲಾಖೆಗಳಲ್ಲೂ ಸಹ ಹೈರಾರ್ಕಿ ಸಿಸ್ಟಮ್ನ ನೋಡ್ತೀವಿ. ಇದರಲ್ಲಿ ಹೇಗೆ ನಿಯಂತ್ರಣವನ್ನು ಮಾಡಲಾಗುತ್ತೆ ಮತ್ತು ಸಿಬ್ಬಂದಿಗಳನ್ನು ಹೇಗೆ ನಾವು ನೇಮಕಾತಿ ಮಾಡ್ಕೊಳ್ತೀವಿ, ಸಿಬ್ಬಂದಿ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ನಾಗರಿಕ ಸೇವಾ ವರ್ಗದವರನ್ನು ನಾವು ಸೇವಾ ಸಿಬ್ಬಂದಿಗಳು ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಸಾರ್ವಜನಿಕ ಆಡಳಿತವನ್ನು ಅಭಿವೃದ್ಧಿಪಡಿಸಿ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರುವಂತಹ ಉದ್ದೇಶದಿಂದಾಗಿ ಈ ಒಂದು ನಿಯಂತ್ರಣ ಯಾರ ಕೈಯಲ್ಲಿರಬೇಕು, ಯಾರನ್ನು ನಾವು ಸರಣಿ ಸಿಬ್ಬಂದಿಗಳು ಅಂತೇಳಿ ಕರೀಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನೋಡ್ತೀವಿ. ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥದ್ದು ಅಂದಾಗ ಹೇಗೆ ಸಾರ್ವಜನಿಕ ಆಡಳಿತ ನಡೆಯುತ್ತೆ, ಸಾರ್ವಜನಿಕ ವಲಯ ಅನ್ನುವಂಥದ್ದು ಎಷ್ಟು ಬೃಹದಾಕಾರವಾಗಿದೆ, ಇದರಿಂದಾಗಿ ಕಾರ್ಯಾಂಗ ಯಶಸ್ವಿಯಾಗುತ್ತೆ. ಕಾರ್ಯಾಂಗದ ಪ್ರತಿಯೊಂದು ಅಂಶಗಳನ್ನು ಸಹ ನಾವು ಆಡಳಿತ ದಿನನಿತ್ಯ ಕಾರ್ಯಗಳನ್ನು ನಿರ್ವಹಿಸಿದಾಗ ಸಾರ್ವಜನಿಕರ ಬೇಡಿಕೆಗಳನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕ ಆಡಳಿತ ಎಲ್ಲೋ ಒಂದು ಕಡೆ ಮುಂದುವರಲಿಕ್ಕೆ ಸಾಧ್ಯವಾಗಬೇಕು ಅಂದಾಗ ಈ ಒಂದು ಸ್ಪ್ಯಾನ್ ಆಫ್ ಕಂಟ್ರೋಲ್ ಬೇಕೇ ಬೇಕು. ಸೊ ನೋಡೋಣ ಏನು ಅನ್ನುವಂಥದ್ದನ್ನು. ಇಲ್ಲಿ ಈ ಹೈಯರ್ ಅವರೇಜ್ ಆಫ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಎವ್ರಿ ಲೋಯರ್ ಆಫ್ ಮ್ಯಾನೇಜ್ಮೆಂಟ್ ವಿತ್ ದಿ ಆರ್ಗನೈಸೇಷನ್ ಆ್ಯಂಡ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಇಲ್ಲಿ ಏನು ನಿಯಂತ್ರಣ ವ್ಯಾಪ್ತಿ, ಯಾಕೆ ನಿಯಂತ್ರಣ ವ್ಯಾಪ್ತಿಯನ್ನು ನಾವು ಕಾಣ್ತೀವಿ ಅನ್ನುವಂಥದ್ದನ್ನು ಇಲ್ಲಿ ಸರಳ ರೂಪದಲ್ಲಿ ನಿಯಂತ್ರಣ ವ್ಯಾಪ್ತಿ ಅಂತಾದಾಗ ಒಬ್ಬ ಆಡಳಿತಗಾರನು ವೈಯಕ್ತಿಕವಾಗಿ ನಿರ್ದೇಶಿಸುವ ಅಧೀನ ನೌಕರನ ಸಂಖ್ಯೆ. ಇನ್ನೊಂದು ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳ. ಒಬ್ಬ ಆಡಳಿತಗಾರನು ವೈಯಕ್ತಿಕವಾಗಿ ನಿರ್ದೇಶಿಸಿದ ಅಥವಾ ನಿರ್ದೇಶಿಸಲಾದ ಅಧೀನ ಅಧಿಕಾರಿಯ ಸಂಖ್ಯೆ ಜೊತೆಗೆ ಆ ಕ್ರಿಯೆಯಲ್ಲಿ ಹೇಗೆ ಆ ಒಂದು ಮೌಲ್ಯೀಕರಣದ ವ್ಯಾಪ್ತಿಯನ್ನು ಮತ್ತು ನಿರ್ವಹಣಾ ವ್ಯಾಪ್ತಿಯನ್ನು ಕಾಣ್ತೀವಿ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತೀವಿ. ಅಂದರೆ ಇಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಸಹ ಆಡಳಿತಗಾರ ಬರ್ತಾನೆ. ಆ ಆಡಳಿತಗಾರ ಹೇಗೆ ವೈಯಕ್ತಿಕವಾಗಿ ನಿರ್ದೇಶಿಸ್ತಾನೆ, ಯಾವ ಕೆಲಸಗಳನ್ನು, ಅಂದರೆ ತಾನು ಮಾಡಬೇಕಾದಂತಹ ಕೆಲಸಗಳನ್ನು ಕೆಲವೊಂದು ಸಂದರ್ಭದಲ್ಲಿ ಆತ ವೈಯಕ್ತಿಕವಾಗಿ ನಿಯಂತ್ರಣ ಮಾಡಿದಾಗ ಎಲ್ಲೋ ಒಂದು ಕಡೆ ಸಾರ್ವಜನಿಕ ಆಡಳಿತವನ್ನು ಅಭಿವೃದ್ಧಿಪಡಿಸ್ಬೋದಾ ಅನ್ನುವಂಥದ್ದು ಆತನ ಭಾವನೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಆತನ ಭಾವನೆ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಡಿಮಾಕ್ ಅವರು ಹೇಳ್ತಾರೆ, ನಿಯಂತ್ರಣ ವ್ಯಾಪ್ತಿಯು ಒಂದು ಉದ್ಯಮದ ಮುಖ್ಯವಾದಂತಹ ನಿರ್ವಾಹಕ ಮತ್ತು ಆತನ ಒಂದು ಪ್ರಧಾನವಾದಂತಹ ಸಹ ಅಧಿಕಾರಿಗಳ ಒಂದು ನಡುವಣ ಸಂದೇಶ. ಈ ಪ್ರಮುಖವಾದಂತಹ ಸಂದೇಶಗಳನ್ನು ಯಾವ ರೀತಿ ಸಂಪರ್ಕದ ಮೂಲಕ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ, ಹೇಗಿದೆ ಸಂಪರ್ಕ ಅನ್ನುವಂಥದ್ದನ್ನು ಇಲ್ಲಿ ಪ್ರಮುಖವಾಗಿ ಕಾಣ್ತೀವಿ. ಹಾಗಾಗಿ ನಿಯಂತ್ರಣದಲ್ಲಿ ಪ್ರತಿಯೊಂದು ಸಂದೇಶಗಳು ಹೇಗೆ ಬರ್ತವೆ, ಹೇಗೆ ನಿಯಂತ್ರಣವನ್ನು ಮೇಲಧಿಕಾರಿ ಆತನ ಅಧೀನ ಮಾಡಬೇಕು ಅನ್ನುವಂಥದ್ದನ್ನು ಕಂಡುಕೊಳ್ತೀವಿ. ಇನ್ನು ಈ ನಿಯಂತ್ರಣ ವ್ಯಾಪ್ತಿ ಯಾವ ರೀತಿಯಾದಂತಹ ನಿರ್ಧಾರಕ ಅಂಶಗಳನ್ನು ಹೊಂದಿದೆ ಇಲ್ಲಿ ಹೇಳ್ತಾರೆ. ಇದರ ಒಂದು ಕಾರ್ಯ ಪ್ರಮುಖವಾಗಿ ಇದರಲ್ಲಿ ಮೇಲ್ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾರು ಯಾವ ಅಧಿಕಾರವನ್ನು ನಿಯಂತ್ರಣ ಮಾಡಬೇಕು, ಹೇಗೆ ನಿಯಂತ್ರಣ ಮಾಡುವುದರ ಮೂಲಕ ಸಾರ್ವಜನಿಕ ಆಡಳಿತವನ್ನು ಯಶಸ್ವಿಯನ್ನು ಕಾಣ್ತೀವಿ ಅನ್ನುವಂಥದ್ದನ್ನು ಅದರ ಕಾರ್ಯದಲ್ಲಿ ನೋಡ್ತೀವಿ. ಇನ್ನು ಸಮಯ ಮತ್ತು ಕಾಲ ಬಹಳ ಮುಖ್ಯವಾಗಿ ನಿಯಂತ್ರಣ ಮಾಡಬೇಕು ಅಂದಾಗ ಅದಕ್ಕೊಂದು ಟೈಮ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಪೀರಿಯಡ್, ಇಲ್ಲಿ ಒಂದು ರಾಷ್ಟ್ರಪತಿ ತುರ್ತು ಅಧಿಕಾರ ಅಥವಾ ಅಂತೀವಿ, ಅದನ್ನು ಯಾವಾಗಲೂ ಘೋಷಣೆ ಮಾಡೋಕ್ಕಾಗಲ್ಲ, ಅದು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಮಾಡ್ತೀವಿ. ಹಾಗೆ ಆಡಳಿತ ಸಿಬ್ಬಂದಿಯಲ್ಲಿ ಕೆಲವೊಂದನ್ನು ನಿಯಂತ್ರಣ ಮಾಡಬೇಕು ಅಂದಾಗ ಅದಕ್ಕೊಂದು ಏನಿರುತ್ತೆ ಅಂದಾಗ ಯಾವ ರೀತಿ ಮಾಡಬೇಕು ಏನು ಅನ್ನುವಂಥದ್ದನ್ನು ಪ್ರಮುಖವಾಗಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು, ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ನಿಯಂತ್ರಣ, ಆ ಕ್ಷೇತ್ರದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳೇನು ಅನ್ನುವಂಥದ್ದನ್ನು ಇಲ್ಲೆಲ್ಲವೂ ಸಾರ್ವಜನಿಕ ಆಡಳಿತದಲ್ಲಿ ನಿಯಂತ್ರಣ ಮಾಡುವುದರಿಂದ ಹೇಗೆ ಸಾರ್ವಜನಿಕ ಆಡಳಿತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವುದರ ಬಗ್ಗೆ ಹೆಚ್ಚು
ಅಂಶಗಳನ್ನು ಒಳಗೊಂಡಿದ್ದಾಗ ಮಾತ್ರ ಇದರ ನಿಯಂತ್ರಣ ವ್ಯಾಪ್ತಿಯನ್ನು ಮಾಡಲಿಕ್ಕೆ ಸಿಬ್ಬಂದಿ ವರ್ಗದವರು ಸಾಧ್ಯವಾಗುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿತ್ವ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ನಿಯಂತ್ರಣವನ್ನು ಎಲ್ಲರೂ ಮಾಡಲಿಕ್ಕಾಗಲ್ಲ. ಆಡಳಿತದಲ್ಲಿ ಕೆಲವು ಏನು ಹೈರಾರ್ಕಿ ಸಿಸ್ಟಮ್ ಕಾಣ್ತೀವಿ, ಅದರಲ್ಲಿ ಕೆಲವು ವ್ಯಕ್ತಿಗಳು ಮಾತ್ರ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಆ ನಿಯಂತ್ರಣವನ್ನು ಎಲ್ಲಿವರೆಗೆ, ಯಾಕೆ, ಏನು ಅನ್ನುವಂಥದ್ದನ್ನು ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತೀವಿ. ಹಾಗಾಗಿ ಈ ಒಂದು ವ್ಯಕ್ತಿ ಹೇಗೆ ನಾಗರಿಕರನ್ನು, ಹೇಗೆ ಸೇವಾ ಸಿಬ್ಬಂದಿಗಳನ್ನು, ಹೇಗೆ ಆಡಳಿತದ ಸಂಸ್ಥೆಯ ವರ್ಗದವರನ್ನು ನೋಡ್ತಾ ಹೋಗ್ತೀವಿ ಅನ್ನುವಂಥದ್ದನ್ನು ಸಾರ್ವಜನಿಕ ಆಡಳಿತದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ. ಅಂದರೆ ಒಟ್ಟಾರೆಯಾಗಿ ಈ ಒಂದು ಸ್ಪಾನ್ ಆಫ್ ಕಂಟ್ರೋಲ್ ಅನ್ನುವಂಥದ್ದು ಹೇಗೆ ಇರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಪ್ರಮುಖವಾಗಿ ನಾವು ಕಂಡುಕೊಳ್ತೀವಿ. ಇನ್ನು ಲೀನ್ ಆ್ಯಂಡ್ ಸ್ಟಾಫ್ ಅಂತೇಳಿ ಕರಿತೀವಿ. ಇಲ್ಲಿ ಸರಣಿ ಸಿಬ್ಬಂದಿ ಅಂತೇಳಿ ಹೇಳಲಾಗುತ್ತೆ. ಏನು ಸರಣಿ ಸಿಬ್ಬಂದಿ? ಇಲ್ಲಿ ಪ್ರಮುಖವಾಗಿ ನಾವು ನೋಡಿದಾಗ ಸರ್ಕಾರದ ಆಡಳಿತಾತ್ಮಕ ಸಂಸ್ಥೆಯ ಒಂದು 3 ವಿಧವಾದಂತಹ ಸೇವಾ ಸಂಸ್ಥೆಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಸರಣಿ ಸಿಬ್ಬಂದಿ, ಇನ್ನೊಂದು ಸಹಾಯಕ ಸಂಸ್ಥೆಗಳು ಅಂತೇಳಿ ಕರಿತೀವಿ. ಏನು ಈ ಸರಣಿ ಸಿಬ್ಬಂದಿ ಮತ್ತು ಸಹಾಯಕ ಸಂಸ್ಥೆಗಳು? ಇಲ್ಲಿ ಸರಣಿ ಮತ್ತು ಸಿಬ್ಬಂದಿಯ ಬಗ್ಗೆ ಮಾತ್ರ ಇವತ್ತು ನಾವು ಚರ್ಚೆ ಮಾಡೋಣ. ಅಂದರೆ ಇಲ್ಲಿ ಯಾವ ರೀತಿಯಾದಂತಹ ಸರಣಿ ಸಿಬ್ಬಂದಿ ವ್ಯವಸ್ಥೆ ಇರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನೋಡೋಣ. ಹಾಗಾಗಿ ಈ ಒಂದು ಸಾಂಸ್ಥಿಕವಾದಂತಹ ಒಂದು ವಿಧಾನದಲ್ಲಿ ನಾವು ನೋಡಿದಾಗ ಯಾರ್ಯಾರು ಯಾವ್ಯಾವ ಸಿಬ್ಬಂದಿ ಯಾವ್ಯಾವ ರೀತಿಯಾದಂತಹ ಅನುಕೂಲತೆಯನ್ನು ಏನು ಅನ್ನುವಂಥದ್ದನ್ನು ಇಲ್ಲಿ ಕಾಣ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಲೀನ್ ಆಫ್ ಸ್ಟಾಫ್ ಅಂತಂದಾಗ ಸರಣಿ ಸಿಬ್ಬಂದಿ ಅನ್ನುವಂಥದ್ದನ್ನು ಕಾಣ್ತೀವಿ. ಅಂದಾಗ ಅಲ್ಲಿ ಸರಣಿ ಸಿಬ್ಬಂದಿ ವ್ಯವಸ್ಥೆಗಳಲ್ಲಿ ಹೇಗೆ ಒಂದು ಹೈರಾರ್ಕಿ ಸಿಸ್ಟಮ್ನಲ್ಲಿ ಅದು ಜೋಡಿಸಲಾಗಿರುತ್ತೆ. ಇಲ್ಲಿ ಹೇಳ್ತಾರೆ, ಈ ಸ್ಕಾಲರ್ ಅನ್ನುವಂಥದ್ದು ಸಂಘಟನೆಯಲ್ಲಿ ಮಿಲಿಟರಿ ಸಂಘಟನೆಯಾಗಿರ್ಬೋದು ಅಥವಾ ಇತರ ಒಂದು ಸಂಘಟನೆಗಳಾಗಿರ್ಬೋದು, ಎಲ್ಲವೂ ಸಹ ಸಾರ್ವಜನಿಕ ಆಡಳಿತಾತ್ಮಕವಾದಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಹಾಗಾಗಿ ಇಲ್ಲಿ ಈ ಸರಣಿ ಸಿಬ್ಬಂದಿಯಲ್ಲಿ ನಾವು ಸ್ಕೇಲರ್ ಪದ್ಧತಿಯನ್ನು ನೋಡ್ತೀವಿ ಅಥವಾ ಮತ್ತೊಂದು ಪದ್ಧತಿಯನ್ನು ನೋಡ್ತೀವಿ. ಸಾರ್ವಜನಿಕ ಆಡಳಿತ ಯಾವ ರೀತಿಯಾಗಿ ಯಾವ ಸರಣಿ ಸಂಸ್ಥೆಗಳನ್ನು ಹೊಂದಿ ಸಾರ್ವಜನಿಕ ಆಡಳಿತದ ಕಾನೂನುಗಳನ್ನು, ಸಾರ್ವಜನಿಕ ಕಾರ್ಪೊರೇಷನ್ಗಳನ್ನು ಮತ್ತು ಇತರ ಸೇವಾ ಸಂಸ್ಥೆಗಳನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ತಾ ಇದೆ ಅನ್ನುವಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಈ ಸರಣಿ ಸಂಸ್ಥೆಯು ಸಹ ಕೆಲವೊಂದು ಗುಣಲಕ್ಷಣಗಳನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ಈ ಮುಖಾಂತರ ನಾವು ನೋಡ್ತೀವಿ. ಅದು ಯಾವ್ಯಾವು ಏನೇನು ನೋಡೋಣ. ಇಲ್ಲಿ ಇದು ನೇರವಾಗಿ ಮತ್ತು ಸಂಸ್ಥೆಯ ವಾಸ್ತವಿಕ ಉದ್ದೇಶಗಳನ್ನು ಸಾಧಿಸಲು ಕಾರ್ಯಸಾಧ್ಯ. ಹೌದು, ಇಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಪ್ರತಿಯೊಂದರಲ್ಲೂ ಚೈನ್ ಲಿಂಕ್ ಹಾಗೆ ಸರಣಿ ಸಿಬ್ಬಂದಿ ವ್ಯವಸ್ಥೆಗಳು ಇರಲೇಬೇಕು. ಹಾಗಿದ್ದಾಗ ಹಂತವಾಗಿ ಆಡಳಿತ ಹೇಗೆ ತನ್ನ ಪ್ರೋಸೆಸ್ಸನ್ನು, ಹೇಗೆ ತನ್ನ ಅಧ್ಯಯನ ವ್ಯಾಪ್ತಿಯನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಕಂಡುಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಇದರಲ್ಲಿ ಬಹಳ ಮುಖ್ಯವಾಗಿ ಹೇಗೆ ಜನರು ನೇರ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕವನ್ನು ಜನರು ಹೊಂದಿ ಹೇಗೆ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರಾ ಅನ್ನುವಂಥದ್ದನ್ನು ಪ್ರಮುಖವಾಗಿ ನಾವಿಲ್ಲಿ ಕಾಣ್ತೀವಿ. ಇನ್ನು ಹೇಗೆ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾ, ತೀರ್ಮಾನವನ್ನು ತೆಗೆದುಕೊಳ್ಬಾರ್ದಾ ಅನ್ನುವಂಥದ್ದನ್ನು ಪ್ರಮುಖವಾಗಿ ನಾವಿಲ್ಲಿ ಕಂಡುಕೊಳ್ತೀವಿ. ಹಾಗಾಗಿ ಈ LD ವೈಟ್ ಅವರು ಹೇಳುವಂಥದ್ದು ತೀರ್ಮಾನ ತೆಗೆದುಕೊಳ್ಳುವಂಥದ್ದು, ಜವಾಬ್ದಾರಿ ತೆಗೆದುಕೊಳ್ಳುವಂಥದ್ದು ಎಲ್ಲವೂ ಸಹ ಹೇಗಿದೆ ಅನ್ನುವಂಥದ್ದನ್ನು ಕಂಡುಕೊಳ್ತೀವಿ. ಹಾಗಾಗಿ ಸರಣಿ ಸಿಬ್ಬಂದಿಯು ಅದು ತನ್ನ ಅನುಕೂಲಗಳನ್ನು ನೋಡಿದಾಗ ಒಂದು ಸರಳತೆಯನ್ನು ನೋಡ್ತೀವಿ. ಅಂದರೆ ಸರಳವಾಗಿ ಹೇಗೆ ಒಂದು ಜೋಡಣೆ ಆಗಿದೆ, ಹೇಗೆ ಆ ಸಿಬ್ಬಂದಿಗಳು ಸರಳವಾದಂತಹ ಅಂಶಗಳನ್ನು ಒಳಗೊಂಡಿದೆ ಅಂತೀವಿ. ಮತ್ತು ಜವಾಬ್ದಾರಿ, ಸರಣಿ ಸಿಬ್ಬಂದಿಗೆ ಜವಾಬ್ದಾರಿ ಬೇಕೇ ಬೇಕು. ಜವಾಬ್ದಾರಿ ಇದ್ದಾಗ ಸಾರ್ವಜನಿಕ ಆಡಳಿತವನ್ನು ಒಂದು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಇಲ್ಲಿ ಏಕೀಕೃತವಾದಂತಹ ನಿಯಂತ್ರಣ, ಯಾರ ಕೈಯಲ್ಲಿ ಯಾವ ಅಧಿಕಾರ ಇರಬೇಕು ಅನ್ನುವಂಥದ್ದು ಸ್ಪಷ್ಟ ಚಿತ್ರಣವನ್ನು ಇಲ್ಲಿ ಕಾಣ್ತೀವಿ. ಇನ್ನು ನಮ್ಯತೆ ಬಹಳ ಮುಖ್ಯವಾಗಿ ಇದನ್ನು ಪಾರದರ್ಶಕವಾಗಿ ಸಾರ್ವಜನಿಕ ಆಡಳಿತದಲ್ಲಿ ತರಲಿಕ್ಕೆ ಸಾಧ್ಯವಾಗುತ್ತಾ. ನಮ್ಯ ಅಂತಂದರೆ ಯಾವಾಗ ಬೇಕಾದರೂ ಸಹ ನಾವು ಅದನ್ನು ಒಂದು ರೀತಿ ಫ್ರೇಮ್ ವರ್ಕ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಈ ಸರಣಿ ಸಿಬ್ಬಂದಿ ಎಲ್ಲ ಅನುಕೂಲತೆಯನ್ನು ಒಳಗೊಂಡಿರುವಂಥದ್ದನ್ನು ನೋಡ್ತೀವಿ. ಅದೇ ರೀತಿ ಇದು ಎಷ್ಟೇ ಅನುಕೂಲ ಒಳಗೊಂಡಿದ್ರೂ ಸಹ ಕೆಲವೊಂದು ವಿಮರ್ಶೆಗೆ, ದೋಷಕ್ಕೆ ಒಳಗಾಗಿರುವಂಥದ್ದನ್ನು ನೋಡ್ತೀವಿ. ಇಲ್ಲಿ ಅತಿಯಾದಂತಹ ಹೊರೆ ಮತ್ತು ಏಕರೂಪತೆ ಇಲ್ಲದೇ ಇರುವಂಥದ್ದು ಅಥವಾ ಕೆಲವೊಂದು ವಿಷಯದ ಬಗ್ಗೆ ಪರಿಣಿತಿಯನ್ನು ಇಲ್ಲದಲೇ ಇರುವಂಥದ್ದು, ಅಸ್ಪಷ್ಟತೆ ಇರುವಂಥದ್ದು, ಹೀಗೆ ಸರ್ವೇ ಸಾಮಾನ್ಯವಾಗಿ ಇದು ತನ್ನದೇ ಆದಂತಹ ಕಾರ್ಯ ವಿಳಂಬಕ್ಕೆ ದಾರಿ ಮಾಡಿಕೊಡುವಂತಹ ಚಿತ್ರಣವನ್ನು ಕಾಣ್ತಾ ಹೋಗ್ತೀವಿ. ಇನ್ನು ಇಲ್ಲಿ ಸ್ಟಾಫ್, ಸಿಬ್ಬಂದಿ ಅಂತೇಳಿ ಕರಿತೀವಿ. ಏನು ಸಿಬ್ಬಂದಿ? ಇಲ್ಲಿ ಬಹಳ ಮುಖ್ಯವಾಗಿ ನಾವು ಒಂದು ಹೆಸರಿನಲ್ಲಿ ಹೇಳಬೇಕು ಅಂದಾಗ
ಇಲ್ಲಿ ಸಿಬ್ಬಂದಿ ಎಂದರೆ ನೇರವಾಗಿ ಉಪಯೋಗಿಸುವಂತಹ ಒಂದು ಕೋಲು. ಅಂದರೆ ಸಾರ್ವಜನಿಕ ಆಡಳಿತದಲ್ಲಿ ಸಿಬ್ಬಂದಿ ಎಂದರೆ ಒಂದು ಇಲಾಖೆಯ ಮುಖ್ಯಸ್ಥ ಅಥವಾ ಮುಖ್ಯ ಕಾರ್ಯನಿರ್ವಾಹಕ ಅನ್ನುವಂಥದ್ದನ್ನ ಕಾಣ್ತೀವಿ. ಇಲ್ಲಿ ಇಲಾಖೆಯ ಮುಖ್ಯಸ್ಥ ಮತ್ತು ನಿರ್ವಾಹಕ ಅಂತೇಳಿ ಕರಿಬೇಕು ಅಂದಾಗ ಹೇಗೆ ಆತನನ್ನು ಸಿಬ್ಬಂದಿ ವರ್ಗದ ಮುಖ್ಯ ಕಾರ್ಯನಿರ್ವಾಹಕ ಅಥವಾ ಇತರ ಮುಖ್ಯ ಕಾರ್ಯನಿರ್ವಾಹಕ ಅಂತೇಳಿ ನಾವು ಕರೀಲಿಕ್ಕೆ ಸಾಧ್ಯ. ಹಾಗಾಗಿ ಈ ಸಿಬ್ಬಂದಿ ಅನ್ನುವಂಥದ್ದು ಸಹ ಪದ ಅನ್ನುವಂಥದ್ದು ಬಳಕೆ ಅನ್ನುವಂಥದ್ದು ಇತ್ತೀಚೆಗೆ ಬಂದಂತಹ ಒಂದು ವಿಷಯವಾಗಿರುತ್ತೆ. ಹಾಗಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಹೇಗೆ ತನ್ನ ನಿಯಂತ್ರಣ ಹೊಂದಿರ್ತಾನೆ ಅಥವಾ ಹೇಗೆ ತನ್ನ ನಿಯಂತ್ರಣವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ತೀವಿ. ಹಾಗಾಗಿ ಇಲ್ಲಿ ಜ್ಞಾನ, ಸಾಮರ್ಥ್ಯ, ತಿಳುವಳಿಕೆ ಎಲ್ಲವೂ ಸಹ ಏನಾಗಬೇಕು, ಉತ್ತಮವಾದಂತಹ ಫಲ ಮತ್ತು ಪ್ರಾಮಾಣಿಕತೆಯ ಅಂಶವನ್ನು ಒಳಗೊಂಡಿದ್ದಾಗ ಹೇಗೆ ಈ ಸಿಬ್ಬಂದಿ ವ್ಯವಸ್ಥೆ ತನ್ನ ಕಾರ್ಯನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನು ನೋಡ್ತೀವಿ. ಇನ್ನು ಈ ಸಿಬ್ಬಂದಿಗಳ ವರ್ಗದಲ್ಲಿ ಪ್ರಮುಖವಾಗಿ 3 ವರ್ಗ ನೋಡ್ತೀವಿ. ಒಂದು ಸಾಮಾನ್ಯ ಸಿಬ್ಬಂದಿ ವರ್ಗ, ತಾಂತ್ರಿಕ ಸಿಬ್ಬಂದಿ ವರ್ಗ, ಇನ್ನು ಸಹಾಯಕ ಸಿಬ್ಬಂದಿ ವರ್ಗ. ಇಲ್ಲಿ ಸಾಮಾನ್ಯ ಸಿಬ್ಬಂದಿ ವರ್ಗದಲ್ಲಿ ಬಹುತೇಕವಾಗಿ ಇಲ್ಲಿ ಒಂದು ರೀತಿ ವ್ಯೂಹಾತ್ಮಕವಾದಂತಹ ಚಿಂತನೆಯನ್ನು ನೋಡ್ತೀವಿ, ಒಂದು ವ್ಯೂಹಾತ್ಮಕವಾದಂತಹ ರಚನೆಯನ್ನು ನೋಡ್ತೀವಿ. ಅದು ಹೇಗೆ ರಚನೆಗೊಳ್ಳಬೇಕು, ಯಾವ ರೀತಿಯಾಗಿ ರಚನೆಯನ್ನು ಹೊಂದಿರಬೇಕು ಅನ್ನುವಂಥದ್ದನ್ನು ಪ್ರಮುಖವಾಗಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಸಾಮಾನ್ಯವಾದಂತಹ ತತ್ವದಲ್ಲಿ ಸರ್ವೇ ಸಾಮಾನ್ಯವಾಗಿ ಇದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ತಾಂತ್ರಿಕ, ಹೌದು, ಇಲ್ಲಿ ಸಿಬ್ಬಂದಿ ವರ್ಗಕ್ಕೆ ತಾಂತ್ರಿಕವಾಗಿ ಹೊಸ ಅಂಶಗಳ ಆವಿಷ್ಕಾರಗಳನ್ನು ಆಯೋಜನೆ ಮಾಡುವಂಥದ್ದು ಸಹ ಬಹಳ ಉಪಯುಕ್ತವಾಗಿದೆ. ಇನ್ನು ಸಹಾಯಕ ಸಿಬ್ಬಂದಿ, ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸಹಾಯಕ ಸಿಬ್ಬಂದಿ ಹೇಗೆ ಕಾರ್ಯನಿರ್ವಹಣೆ ಮಾಡ್ತಾರೆ, ಯಾವ ರೀತಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದು ಸಹ ನೋಡ್ತೀವಿ. ಇನ್ನು ಸಿಬ್ಬಂದಿ ಸಂಸ್ಥೆಗಳ ಕರ್ತವ್ಯಗಳು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇಲ್ಲಿ ಸಿಬ್ಬಂದಿ ಸಂಸ್ಥೆಗಳು ಹೇಗೆ ಮುಖ್ಯ ಕಾರ್ಯನಿರ್ವಾಹಕನನ್ನು ಹೊಂದಿ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ. ಇಲ್ಲಿ ಸರ್ಕಾರದ ಅಡಿಯಲ್ಲಿ ಎಲ್ಲವೂ ಸಹ ಸಿಬ್ಬಂದಿ ವ್ಯವಸ್ಥೆಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸಿದಾಗ ಹೇಗೆ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು, ಅದರ ಅನುಕೂಲ ಮತ್ತು ಅನಾನುಕೂಲಗಳನ್ನು ತಿಳ್ಕೊಂಡಾಗ ನಾವು ಪ್ರಮುಖವಾಗಿ ಭೌತಿಕ ಸಾಮರ್ಥ್ಯ ಮತ್ತು ಕಾರ್ಯವಿಧಾನದ ಮೆಥಡ್ ಮಾಡುವಂಥದ್ದು. ಅಂದರೆ ಒಬ್ಬೊಬ್ಬ ಸಿಬ್ಬಂದಿಗೂ ಒಂದೊಂದು ರೀತಿಯಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡುವಂತಹದ್ರಲ್ಲಿ ಒಂದು ಮೆಥಡ್ ವ್ಯತ್ಯಾಸಗಳನ್ನು ನೋಡ್ತೀವಿ. ಅಂದರೆ ಒಬ್ಬ ಸಿಬ್ಬಂದಿಗಿಂತ ಇನ್ನೊಬ್ಬ ಸಿಬ್ಬಂದಿ ಉನ್ನತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ಕಂಡುಕೊಳ್ತೀವಿ. ಹಾಗಾಗಿ ಈ ಸಿಬ್ಬಂದಿ ವ್ಯವಸ್ಥೆ ಎಷ್ಟೇ ಅನುಕೂಲತೆಯನ್ನು ಏನೇ ಹೊಂದಿದ್ರೂ ಕೆಲವೊಂದು ದೋಷಗಳಿಂದ ಕೂಡಿದೆ. ಅದರಿಂದ ಇಲ್ಲಿ ಬಹುಮುಖವಾಗಿ ಅಧಿಕಾರ ಅನ್ನುವಂಥದ್ದು ಏನಾಗ್ಬೋದು, ಒಂದು ದುರುಪಯೋಗ ಆಗ್ಬೋದು, ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ಬೋದು ಮತ್ತು ಮತ್ತೊಂದು ರೀತಿಯಲ್ಲಿ ಈ ಒಂದು ವ್ಯವಸ್ಥೆ ಗೊಂದಲಕ್ಕೆ ಈಡಾಗ್ಬೋದು ಅನ್ನುವಂಥದ್ದನ್ನು ನೋಡ್ತೀವಿ. ಅಂದರೆ ಒಟ್ಟಾರೆಯಾಗಿ ಸಾರ್ವಜನಿಕ ಆಡಳಿತದಲ್ಲಿ ನಾವು ಈ ನಿಯಂತ್ರಣ ವ್ಯಾಪ್ತಿ ಮತ್ತು ಸರಣಿ ಸಿಬ್ಬಂದಿ ಮತ್ತು ಸಿಬ್ಬಂದಿ ಇವರೆಲ್ಲರೂ ಸಹ ಇದ್ದಾಗ ಮಾತ್ರ ಒಂದು ಉತ್ತಮವಾದಂತಹ ಸಾರ್ವಜನಿಕ ಆಡಳಿತದಲ್ಲಿ ಒಂದು ಉತ್ತಮವಾದಂತಹ ರಿಸಲ್ಟನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ನೋಡಿ ಹೇಳ್ತಾರೆ, ದಿ ರಿಸಲ್ಟ್ ಬೆಟರ್ ಕೋಆರ್ಡಿನೇಷನ್ ಇನ್ ದಿ ಆರ್ಗನೈಸೇಷನ್. ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಹೇಗೆ ಸಿಬ್ಬಂದಿ ಮತ್ತು ಇತರ ನಿಯಂತ್ರಣ ವ್ಯಾಪ್ತಿಯಿಂದ ಕೆಲಸ ಕಾರ್ಯಗಳನ್ನು ಉತ್ತಮಗೊಳಿಸ್ಬೋದು ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಲಾಸ್ಟ್ ಇದನ್ನು ಕನ್ಕ್ಲೂಡ್ ಮಾಡೋದಾದರೆ, ಈ ಒಂದು ನಿಯಂತ್ರಣ ಮತ್ತು ಸಿಬ್ಬಂದಿ ಮತ್ತು ಸರಣ ವ್ಯವಸ್ಥೆ ಅನ್ನುವಂಥದ್ದು ಸಾರ್ವಜನಿಕ ಆಡಳಿತದಲ್ಲಿ ಒಂದು ಸರ್ವೇ ಸಾಮಾನ್ಯವಾದಂತಹ ಅಂಶ. ಇವೆಲ್ಲವೂ ಸೇರಿದಾಗ ಮಾತ್ರ ಸಾರ್ವಜನಿಕ ಆಡಳಿತ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಏಕೆಂದರೆ ಇವತ್ತು ಸಾರ್ವಜನಿಕ ಆಡಳಿತವನ್ನು ನಾವು ಸರ್ಕಾರದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಲ್ಲಿ 4ನೇ ಅಂಗವಾಗಿ ಉತ್ತಮವಾಗಿ ಕೆಲಸ ಮಾಡಬೇಕು ಅಂದಾಗ ಇವೆಲ್ಲವೂ ಸಹ ಬಹಳ ಮುಖ್ಯವಾದಂತಹ ಅಂಶ ಅಂತ ವ್ಯಕ್ತಪಡಿಸಲಾಗಿದೆ. ಥ್ಯಾಂಕ್ ಯು.